ಒಯ್ದು ಗಂಡನ ಬಾಯ ಗಂಡ ನೀವೇನು ಅಂದವ ಸುಮ್ಮತಿನ ಸ್ವಾಮಿ ಹೇಳ್ತ ಇದು ಅಲ್ಲ ಅದೇನೋ ಕದ್ದು ಹೊಳಿ ಕೊಟ್ರೆ ಬೆಲ್ಲ ಇಲ್ಲ ಅಂತ ಸುಮ್ಮತಿನ ಸ್ವಾಮಿ ಹೇಳ್ತಾನ ಅದು ಶಾವಿಗೆ ಅಲ್ಲೋ ಅವಾಗ ಅವ ಯಾವ ತುತ್ತ ತಿಂದಾನ ಹೊಳ್ಳಿ ಹೆಣ್ತಿ ಬಾಯಿಗೆ ಇಟ್ಟು ನೋಡಿ ತುತ್ತ ಇವ ಒಂದು ತುತ್ತ ಒಯ್ದು ಹೆಣ್ತಿ ಬಾಯಿಗಿಟ್ಟ ಯವ್ವಾದಳಕಿ ಅವಾಗ ಹೊರ ಮಕ್ಕಳು ಸ್ವಾಮಿ ಎದ್ದು ಬಂದ ಅವ ಸ್ವಾಮಿ ಅಲ್ಲ ಸಾಕ್ಷಾತ್ ಮಲ್ಲಯ್ಯ ಜಂಗಮದಿಂದ ಅವ್ರ ಮನೆಗೆ ಬಂದ ಪುಣ್ಯಾತ್ಮರು ಮನೆಗೆ ಬಂದಿದ್ದ ಅವಾಗ ಹೇಳ್ತಾನೆ ಮನೆಗೆ ಬಂದ ಜಂಗಮ ಮೂರ್ತಿ ಹೇ ತಮ್ಮ ನಾ ಕೊಟ್ಟ ಸಂಪತ್ತ ನನಗಾಗಿ ಕುಳ್ಳಿಲ್ಲ ಅಂದ್ರೆ ಶಗಣಿತನ ಪ್ರಸಂಗ ಬರ್ತದೆ ಎಚ್ಚರ 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 ನಮ್ಮ ಮಲ್ಲಯ್ಯ ಪುಣ್ಯಾತ್ಮ ಅವ ಕೊಟ್ಟ ಸಂಪತ್ತ ಅವ ಕೊಟ್ಟ ದ್ರವ್ಯ ಸಮಯದೊಳಗೆ ಯಾವಾಗ ಹಸುವಾಗಿರ್ತದ ಕನ್ನೊಳ ದೊಡ್ಡಪ್ಪ ಮರಜ ಆ ಕಡೆ ಏನು ಇರಲಿ ನೋಡಿ ತಂಬಾಬಾಯಿ ಹ್ಯಾಂಗ ಹೇಳಿ ನೋಡಿ ಕೂಸು ಯಾವಾಗ ಸಾಕ್ಷಾತ್ ತುಳಜಾಪುರ ಅಂಬಾ ಭವಾನಿನೇ ಏನು ಸಣ್ಣ ಮಗುವಾಗಿ ಬಂದು ಕೂತಾರ ನನಗೆ ಬಿಟ್ಟು ಆನಂದವಾಗಿರ್ತದ ಅದಕ್ಕೆ ಇದೆಲ್ಲ ನೋಡಕ ಪುಣ್ಯ ಮಾಡ್ಬೇಕು ನೀವೆಲ್ಲ ಸುಮ್ಮನೆ ಸಿಗತ್ತೆ ಮನೆ ಕೂತ್ ಮಾಡಕ್ಕೆ ನಿಮಗೆಲ್ಲ ಇಟ್ಟೆಲ್ಲ ನಮ್ಮೆಲ್ಲ ಕಮಿಟಿ ಖರ್ಚು ಮಾಡಿ ಪುರಾಣ ಯಾಕೆ ಹಚ್ಚಾರಪ್ಪ ಅದು ಇದು ಎಲ್ಲ ನೋಡಾಕ ಎಷ್ಟು ಕೊಟ್ಟರೆ ಸಿಗುತ್ತದೆ ಯಾವ ಇದೆಲ್ಲ ಸಿಗುತ್ತದೆ ಏನು ನಾಳೆ ಒಂದು ದಿವಸ ಕಳೀತಂದ್ರೆ ಮತ್ತೆ ಒಂದು ವರ್ಷ ನಿಮಗೆ ಸಿಗುವುದಿಲ್ಲ ಪುರಾಣ ಪ್ರವಚನ ಒಂದು ವರ್ಷದ ಯಾಕಪ್ಪ ಅಂತಾನೆ ನೋಡಬೇಕು ಯಾವಾಗ ಶರಣರ ಕೂಗಿ ಕರೆದಾಗ ದೇವರು ಬಂದಾರ ಅವಾಗ ಏನ ಮಾಡ್ಯಾಳ ತಾಯಿ ಅಂಬಾ ಭವಾನಿ ಕರಗಡವ ತಗೊಂಡು ಬಂದಾಳ ಹಂಗ ಯಾವಾಗ ಮಹಾರಾಷ್ಟ್ರದ ಮಹಾರಾಣಿ ತಾಯಿ ಸೀರೆ ಉಟ್ಕೊಂಡು ಬಂದ್ರಂತ ಭರತನ ಗಿಡದ ಬಡ್ಡ್ಯಾಗ ಒಬ್ಬ ಇಬ್ರು ಸಾಧುಗಳು ಕುಂತಿದ್ರಂತೆ ಆ ತಾಯಿ ಅಂತಾಳ ಯಪ್ಪ ನಾನು ಕರಗಡ ಬತ್ತಪ್ಪ ಊಟ ಮಾಡಿಸಿ ಇಬ್ರು ಸಾಧುಗಳು ಹುಡುಕಾಡ್ಕಂತೀನಿ ನಿಮ್ಮ ಬಲ್ಲಿ ಬಂದೀನಿ ಅನ್ನತಕ್ಕೆ ಯಾವಾಗ ತಾಯಿ ನನ್ನವ್ವ ಅದು ಬಿಚ್ಚಿ ಒಂದು ಕಡೆ ಯಾವಾಗ ತಾಯಿ ಅಂಬ ಕರಗಡ ಬತ್ತಂದಾಳೆ ಅಂಬಾಬಾಯಿ ಇವತ್ತ ಇವ ನನಗೊಂದು ತಿನ್ನಿಸೇವ ಹಂಗೆ ಏನ ಮಾಡ್ಯಾಳ ತಾಯಿ ಅಂಬಾ ಭವಾನಿ ಬಾಯಿ ತಿನ್ನಿಸ್ತಾವ ಇಲ್ಲ ಇಲ್ಲಿ ಅಣ್ಣ ಕಾಯಿ ಕೊಡುವ ಎಲ್ಲರ ಚಪ್ಪಳಿಗೆ ಅಂಬಾ ಭವಾನಿ ಮಾತು ಪುರತ್ತು ನೋಡಿ ಸಾಕ್ಷಾತ್ ಅಂಬಾ ಭವಾನಿ ಸಿದ್ಧಲಿಂಗ ಮಹಾರಾಜನಿಗೆ ನೋಡ್ರೆ ಮೈಯೆಲ್ಲ ಜುಮ್ಮನ್ಬೇಕವ್ವ ನೋಡಿದ್ರೆ ಹೆಂಗಂದ್ರ ಆ ಕೂಸು ನೋಡಿ ಯಾವ ಸಿದ್ಧಲಿಂಗ ಮಹಾರಾಜ ಕಳುಬು ತಿನ್ನಿಸಾಕತ್ತದ ನೊಳಗ ಏನ ಸಾಕ್ಷಾತ್ ಅಂಬಾವನೆ ಬಂದಾಗ ನೋಡಿದ್ರೆ ಮೈಯೆಲ್ಲ ರೋಮಾಂಚನ ಆಗಬೇಕು ಸುಮ್ಮನ ಅಲ್ಲ ಶರಣರ ಮಹಿಮಾ ಅವಾಗ ಸಿದ್ಧಲಿಂಗ ಮಹಾರಾಜ ಆ ಜಗತ್ತಿಗೆ ತಾಯಿಯಾದ ಜಗಜ್ಜನನಿ ಅಂಬಾ ಭವಾನಿ ಭಕ್ತರ ಕಾಮರೇನು ಕಲ್ಪವೃಕ್ಷಗಳಾದ ತಾಯಿ ನನ್ನವ್ವ ತೆಳಗಿಲ್ಲ ಯಾವಾಗ ಏನಾಗ್ಯದ ತಾಯಿ ನನ್ನಪ್ಪ ಸಿದ್ಧಲಿಂಗ ಮಹಾರಾಜ ಕರಿಗಡ ತುಪ್ಪ ಊಟ ಮಾಡಿಸದಂತೆ ಅವಾಗ ಕವದ್ಯಪ್ಪ ಮಹಾರಾಜ ಅಂದ ಏನೋ ಸಿದ್ದಪ್ಪ ಮತ್ತು ಊಟರ ಆಯ್ತು ಹೋಗ ನಡಿ ತುಳಜಾಪುರಕ್ಕೆ ಅಂದಂತ ಸಿದ್ದಪ್ಪ ಮಹಾರಾಜ ಅಂದ ಏ ಹುಚ್ಚಪ್ಪ ಕರಿಗಡ ತುಪ್ಪ ಊಟ ಮಾಡಿ ಸಾಮಾನ್ಯ ಹೆಣಮಗಳಲ್ಲ ತುಳಜಾಪುರ ಅಂಬಾಬಾದಿ ಬಂದು ಊಟ ಮಾಡಿಸ್ತಾಳ ಅಲ್ಲಾಕ್ ಹೋತಿ ನಡಿ ಹೊಳ್ಳಿ ಊರು ಹೋಗೋಣ ಅಂದಂತ ಅಲ್ಲಾಕ್ ಹೋತಿ ಹೊಳ್ಳಿ ಊರು ಹೋಗೋ ನಡಿ ಅಂದಂತ ಹೇಳುವಂತ ಮಹತ್ ಪುಣ್ಯಾತ್ಮರೇ ಯಾವಾಗ ಶರಣರ ಕೈ ಒಳಗೆ ದೇವರು ಬಂದು ಊಟ ಮಾಡಿಸ್ಯಾರ ಅದು ದೇವ್ ಅವ್ರ ಭಕ್ತಿ ಹಂಗಿತ್ತು ನಮ್ಮ ಭಕ್ತಿ ಹಂಗಿರ್ತಾವ್ರಿ ನೀವು ಮಲ್ಲಾಗಿ ಟ್ಯಾಂಗ್ ಹೊಡಿತಿರ್ಲ ನಾಳೆ ಜಾತ್ರೆಗೆ ಟ್ಯಾಂಗ ಅದು ಏನು ಚಲೋ ಆಗಿತ್ತು ಒಳಗೆ ಕೊಬ್ಬರಿ ಚಲೋ ಬಲ್ತಿತ್ತಂದ್ರೆ ಏನು ಮಾಡ್ತೀರಿ ಜಾತ್ರೆಗೆ ಬೀಗರು ಬಂದಾರ ನಾಳೆಗೆ ಪುರಿಯ ಮತ್ತು ಅದ್ರ ಚಟ್ನಿ ಮಾಡಕಂದ್ರೆ 2 ತೆಂಗಿನ ಹೊರಗೆ ತೊಗೊಂಡು ಹೋಗ್ತೀರಿ ಅದೇ ಕೆಟ್ಟಿತ್ತಂದ್ರೆ ಕೆಟ್ಟ ಗಬ್ಬೆದ ನಾರಬೇಕು ಟ್ಯಾಂಗ ಅದು ಮಲ್ಲಾಗಿ ಮುಟ್ಟದ ಅಲ್ಲೇ ಹೋಗ್ತೀರಿ ಟ್ಯಾಂಗ ಕೆಡ್ತಂದ್ರ ಮಲ್ಲಾಗಿ ಮುಡ್ತದ ಅದು ಚಲೋ ಇತ್ತ ಮನ್ಯಾಗ ಚಟ್ನಿ ಆತ ಪುರಿಯಾದೊಳಗೆ ದ್ವಾಶ್ಯದೊಳಗೆ ನಮ್ಮ ಭಕ್ತಿ ಹಿಂಗಿರ್ತಾವೆ ಅವು ಈ ಮನ್ಯಾಗ ಆ ಕಡೆ ಎಮ್ಮೆ ಇದಿರ್ತದೆ ನೋಡ್ರಿ ನೀವು ಸುರ್ವಿ ಗಿಂಪದ ಹಲ್ತಂದು ಎಲ್ಲ ದೇವ್ರ ಗುಡಿ ಹೊಸ್ತದ ಮೇಲೆ ಹಾಕೋದು ಬಿಳಿ ಹಾಲು ತಂದು ಹಾಕಿ ನೋಡ ಹೇಳ್ತೀನಿ ನಿಮಗೆ ಚಲೋ ದೀಪ ನೀವು 30 ರೂಪಾಯಿ ಲೀಟ್ರ್ ಹಾಲವ ಯಾಕೆ ಗಿಡದ ಹಾಲು ಯಾರು ತಿನ್ನಂಗಿಲ್ಲಲ್ಲ ಅದು ತಂದು ದೇವ್ರ ಮೇಲೆ ಹಾಕೋದು ಇರ್ಲಿ ನಮ್ಮ ಭಕ್ತಿ ಹಿಂಗದ ನಮಗೆ ಊಟ ಮಾಡಕ್ಕೆ ಹಿಂತಿಂತ ಹೋಳಿಗೆ ಮಾಡ್ತೀರಿ ನೀವು ಎಷ್ಟು ಹೋರಾಟ ಇಂಥ ಹೋಳಿಗೆ ನಮಗೆ ದೇವರಿಗೆ ಕೆಟ್ಟು ಚಿಬಟಿ ಮಾಡ್ತೀರಿ ಹೊಳಗೆ ಬರೀ ಕಣಕ ಇರ್ತದ
ಯಾಕಂದ್ರೆ ನಮ್ಮ ಭಕ್ತಿ ಹಾಗಿರ್ತದೆ. ಯಾವಾಗ ಸಿದ್ಧಲಿಂಗ ಮಹಾರಾಜ ಯಾವಾಗ ಕನ್ನಡ ದೊಡ್ಡಪ್ಪ ಮಹಾರಾಜ ಹಸಿವಾಗಿ ಅದ್ರ ಮೂಲಕ ಸಾಕ್ಷಾತ್ ಜಗಜ್ಜನದ ಬಂದು ಊಟ ಮಾಡಿಸ್ತಾರಲ್ರಿ. ಕೋಳೂರು ಕೊಡಗುಸಿನ ಕೈ ಒಳಗೆ ಶಿವ ಬಂದು ಹಾಲು ಕುಡ್ದಾನ. ನೀವೆಲ್ಲ ತಿಂಥಣಿ ಮೌನೇಶ್ವರ ಹೆಸರು ಕೇಳಿರಿ. ತಿಂಥಣಿ ಮೌನೇಶ್ವರ ಮನೆ ದೇವರ ರಾಚೋಟಿ ವೀರಭದ್ರ ತಾಯಿ ಶೇಷಮ್ಮ ಮಗನ ಕೈಯಾಗ ತುಪ್ಪ ಕೊಟ್ಟ ಜಗದೂರು ಮೌನೇಶ್ವರ ತುಪ್ಪ ತೊಗೊಂಡು ರಾಚೋಡಿ ವೀರಭದ್ರಿಗೆ ಹೋಗಿದಂತೆ. ಹೋಗತ್ತನ ಗುಡಿ ಪೂಜಾರಿ ಕೀಲಿ ಹಾಕೊಂಡು ಹೋಗಿದ್ದ ರಾತ್ರಿ ಆಗಿತ್ತು. ತಿಂಥಣಿ ಮೌನೇಶ್ವರ ಬಾಗಿಲು ಹೊರಗೆ ನಿಂತು ಹೇಳುತ್ತಾನೆ, ಹೇ ವೀರಭದ್ರ, ಹೇ ಶಿವನ ಸುತನಾದ ವೀರಭದ್ರ, ನಿನಗಾಗಿ ಎಡಿ ತಂದಿದೆಯಪ್ಪ, ಊಟ ಮಾಡಬಾರಪ್ಪ ಅಂದ ಬಳಕ ಹಾಕಿದ ಕೀಲಿ ತೆರಿತ ವೀರಭದ್ರ ಮಗನಾಗಿ ಬಂದು ಊಟ ಮಾಡಿದ. ಜಗದ್ಗುರು ಮೌನೇಶ್ವರ ಕೈಯೊಳಗೆ ಪುಣ್ಯಾತ್ಮ ಒಬ್ಬೊಬ್ಬರು ಶರಣ ದೇವ್ರಿಗೆ ಊಟ ಮಾಡಿಸ್ಯಾರ. ಗುಡ್ಡಾಪುರ ದಾನಮ್ಮ ಕಲ್ಲು ಬಸವಣ್ಣ ಕಬ್ಬು ತಿನ್ನಿಸ್ಯಾಳ. ನೀವೆಲ್ಲ ನೋಡಿರಿ, ಹೌದಲ್ರಿ? ನಮ್ಮಂತರ ಇರ್ತಾರೆ ಕೊಂಡಿ ಮಂತ್ರ ಕಾಕದೇವ್ರು. ಈಕೇನೋ ದಾನಮ್ಮ ಸತ್ತಳು ಶರಣ ಏನೋ ದಾನಮ್ಮ ದೇವ್ರ ಏನು ಕಲ್ಲು ಬಸವಣ್ಣ ಇತ್ತದ ಗುಡ್ಯಾಗ ಕಲ್ಲು ಬಸವಣ್ಣ ನೋಡಿ ಬಂದು ಒಂದು 4 ಹರಿ ಕಬ್ಬು ತಂದು ಒಗದ ನೋಡ ದೇವ್ರ ಕಲ್ಲು ಬಸವಣ್ಣ ಕಬ್ಬು ತಿನ್ನಿಸು ಅಂದ್ರ ತಾಯಿ ದಾನಮ್ಮ ಕಲ್ಲ ಬಸವಣ್ಣ ಮೈ ಮೇಲೆ ಕೈಯಾಡಿಸಿ ಹೇಳ್ತಾರೆ, ಬಸವ ಎದ್ದು ಕಬ್ಬು ತಿನ್ನುವಂತ ಸಮಯದೊಳಗೆ ಯಾವಾಗ ಕಲ್ಲ ಬಸವಣ್ಣ ಎದ್ದು ಕಬ್ಬು ತಿನ್ನ ಗುಡ್ಡಾಪುರ ದಾನಮ್ಮ ಕೈ ಒಳಗೆ ಒಬ್ಬರಲ್ಲ ಇಬ್ಬರಲ್ಲ 106 ಜನ ಶರಣರ ಕೈ ಒಳಗೆ ದೇವ್ರು ಊಟ ಮಾಡ್ಯಾರ. ನಮ್ಮ ಕೈಯದವ್ರು ಊಟ ಮಾಡ್ತಾವತ್ತೀರಿ. ನಾ ಚಂದ ಯಾರೇ ಅಂದ್ರೆ 1 ಊರಾಗ ಇಬ್ರು ಗಂಡ ಹೇಳ್ತಿದ್ರು ಅಂತೇವ. ಯಾರಿಗೆ ದಾನ ಆದ್ರೆ ಮಾಡವಲ್ಲಕ್ರ ಮ್ಯಾಲ ಮಾಡಿ ನಾವು. ಒಂದ್ ದಿವಸ ನನ್ನಂತ ಸ್ವಾಮಿ ಮನೆಗೆ ಹೋಗಿದಂತ, ಭಿಕ್ಷಾಕ್ ಹೋಗಿದಂತ. ಆಕೆ ಹೆಣ್ಮಗಳ ಸ್ವಾಮಿಗಳ ನಾಳೆಗೆ ಅಗ್ಗಿ ಹಾಯತ್ತಾನ, ನಿಮ್ಮೆಲ್ಲ ಜಾತ್ರೆ ಶನಿವಾರ ಕಡೆಗೆ ಆಗ್ತದ, ಅಗ್ಗಿ ಕುಸ್ತಿ ಎಲ್ಲ ಆಗದ, ನನ್ನ ಮನ್ಯಾಗ ಒಟ್ಟ ಯಾರಿಗೂ 1 ರೂಪಾಯಿ ದಾನ ಮಾಡಲ್ಲ ಅಂದು. ಅವನು ಸ್ವಾಮಿ ಜಾತ್ರೆ ಅದ್ ಮನ್ಯಾಗ ಊಟ ಮಾಡಿ ಹೋಗ್ತೀನಿ ಅಂದವ್. ಜಾತ್ರೆ ಮುಗಿಯತ್ತು, ಊರಾಗಿದ್ದ ಎಲ್ಲರ ಮನೆ ಪ್ರಸಾದ ಮಾಡ್ದ. ಜಾತ್ರೆ ಮುಗೀತು, ಅವ್ರ ಮನೆಗೆ ಹೋದವ ಸ್ವಾಮಿ. ಹೋಗೋಣ ಅಚ್ಚಿಗಳ ಮನ್ಯಾಗ ದೊಡ್ಡ ಪಡಸಲ ಇತ್ತು. ಸ್ವಾಮಿ ಕೂತಿದ್ದು ಗಂಡ ಹೆಂಡ್ತಿ ಕೂತ್ರು. ಆಕೆ ಮನಿ ಮಾಲಕ್ ಹೇಳ್ತಾರ, ಅಪ್ಪ ಅವ್ರ ನಮ್ಮ ಮನ್ಯಾಗ ಒಟ್ಟ ಅಡಿಗೆ ಮಾಡಂಗಿಲ್ಲ, ನೀವು ನಿಮ್ಮ ಊರಿಗೆ ಹೋರಿ ಅಂದಕ್ಕೆ. ಅವ ಅಂದ, ನೀವು ಯಾವಾಗ ಅಡಿಗೆ ಮಾಡಿ ಉಣ್ತೀರಿ ನಾನು ಅವಾಗ ಊಟ ಮಾಡ್ತೀನಿ ಅಂದವ. ಅವನು ಹೋಲಿಲ್ಲ. ಆ ಕಡೆ ಇಬ್ರು ಗಂಡ ಹೆಂಡ್ತಿ ಕೂತಾರ, ಈ ಕಡೆ ಬಂದು ಸ್ವಾಮಿ ಕೂತ. ಮಧ್ಯಾಹ್ನ ಆಯ್ತು, 4 ಗಂಟೆ ಆಯ್ತು, ಹೊತ್ತು ಮುಳುಗುತ್ತು, 8 ಆಯ್ತು, 9 ಆಯ್ತು. ಒಟ್ಟು ಮಂದಿಗೆ ಹಸಿವಾಗಿತ್ತು. ಇಲ್ಲಿ ಬಿಡ ಹಂಗತ್ರಿ. ಅವಾಗ ಏನಾಗ್ಯದ, ಯಾವಾಗ ಅವ್ರಿಗಿಬ್ಬರಿಗೆ ಹಸಿವಾಗಿತ್ತು, ಸ್ವಾಮಿಗೇನು ಹಸಿವಾಗ್ಯದ. ಇಲ್ಲಿ ಏನಾಗ್ಯದ, ಅವರು ಸಹಿತ ಊಟ ಮಾಡಿಲ್ಲ, ಸ್ವಾಮಿನೂ ಊಟ ಮಾಡಿಲ್ಲ. ಆ ಕಡೆ ಸ್ವಾಮಿ ಮಕ್ಕೋಣ ಮಾಡ್ಯಾನ, ಈ ಕಡೆ ಇರು ಗಂಡ ಹೆಂಡತಿ ಮಕ್ಕೋಣ ಮಾಡ್ಯಾರ. ಇನ್ನೇನು ಮಕ್ಕೊಂಡಂಗೆ ಮಾಡೋ ಬಳಕ ಸ್ವಾಮಿ ಸ್ವಲ್ಪ ಜಂಪ್ ಹತ್ಯದ. ಅವ ಹೆಂಡತಿಗೆ ಎಬ್ಬಿಸ್ತಾನ, ಐ ನೀ ನನ್ನ ಹೆಂಡತಿ ಎಲ್ಲ ಮಾತು ಹೇಳಕತ್ತೀನಿ, ಹೇಳು ಅಂದ. ಯಾಕಂದ್ರಕಿ ಸ್ವಾಮಿ ಮಕ್ಕೊಂಡ ಪಟ್ನ ಹೋಗಿ ಅಡಿಗೆ ಮಾಡು ಅಂದ. ಹೆಂಡತಿ ಮೆಲ್ಲಗೆ ಎದ್ದಾಳೆ, ಅಡಿಗೆ ಮನ್ಯಾಗ ಹೋಗ್ಯಾಳ. ಸಪ್ಪಳಲ್ಲ ಅಡಿಗೆ ಮಾಡ್ಬೇಕಲ್ರಿ, ಅವ ಯಾವಾದ್ರೆ ಸಪ್ಪಳೆ ಆಗಿಬಿಡ್ರೆ ಅಡಿಗೆ ಮಾಡಿದ್ರೆ ಶಾವಿಗೆ ಒಟ್ಟೆ ಸಪ್ಪಳೆ ಆಗಲ್ಲ. ಹೋಗ್ಯಾಳ ತಾಯಿನ ನಾವು ಶಾವಿಗೆ ಮಾಡಿಟ್ಟಾಳ. ಬ್ಯಾಸಿಗೆ ಸಮಯದೊಳಗೆ ಗ್ಯಾಸಿನ ನೀರು ಕಾಸ್ಯಾಳ, ಶಾವಿಗೆ ಬಸ್ತಾಳ. ಒಂದು ಬೊಗಣ ಹಾಲು, ಒಂದು ಬೊಗಣ ತುಪ್ಪ, ಸಕ್ಕರೆ ಎಲ್ಲ ಇಟ್ಟು ಗಂಡಗೆ ಎಬ್ಸಕ್ ಬಂದ. ಗಂಡಗೆ ಎಬ್ಸಕ್ ಬರ್ತೇವೆ ಸ್ವಾಮಿ ನನಗ ತನ್ನ ಎಬ್ಸು ಮಕ್ಕೊಂದ ಗಂಡ. ಇಬ್ಬರು ಗಂಡ ಹೆಂಡತಿ ಮಕ್ಕೊಂಡಾರ. ಸ್ವಾಮಿಗೆ ಎಚ್ಚರಾಗ್ಯದ. ಮಗ ಸೀದಾ ಅಡಿಗೆ ಮನ್ಯಾಗ ಹೋಗ್ಯಾನ. ಸ್ವಾಮಿ ಸೀದಾ ಅಡಿಗೆ ಮನ್ಯಾಗ ಹೋಗ್ಯಾನವ. ನೋಡ್ದ ಕಿಚನ್ ಕಟ್ಟಿ ಮೇಲೆ ಶಾವಿಗೆ ಬಸ್ತಿಟ್ರ ಪುಣ್ಯಾತ್ಗಿತ್ತಿ. ಒಂದು ಬೊಗಣಾಗ ಹಾಲು ಅದಾವ, ಒಂದು ಬೊಗಣ ತುಪ್ಪ ಅದ, ಒಂದು ಡಬ್ಬೆ ಸಕ್ರೆ ಅದ. ಅವ ತಾಡ್ತೊಳ ಅದೇ ಶಾವಿಗೆ ಬೊಗಣಾಗ ಹಾಲು ಬರ್ಕದ, ತುಪ್ಪ ಶಾವಿಗೆ ಹಾಕಿ ಜಗದ ಮಗ ಗಣಪತಿ ಅದಂಗ ಐತಿ. ಎಲ್ಲ ಶಾವಿಗೆ ಎಲ್ಲ ಊಟ ಮಾಡ್ದ. ಬೊಗಣ ಖಾಲಿ ಐತಲ್ಲ, ಅದ್ರಾಗ ಏನು ಹಾಕ್ಬೇಕ್ರಿ? ಅಲ್ಲೇ ಮನ್ಯಾಗ ಎಮ್ಮಿ ಇತ್ತು. ಅವ್ರ ಮನ್ಯಾಗ ಹಿಂದೆ ಎಮ್ಮಿದು 1-2 ತುಂಬಿಟ್ಟು 2 ಬೊಗಣಾಗ ಬಂದು ಊಟ ಮಾಡಿ ಮಕ್ಕೊಂಡು ನಿದ್ದೆ ಹತ್ತವನಿಗೆ. ಇವ ಹೆಂಡತಿಗೆ ಬಸಾಕತ್ತ ಶ್ರೀಶೈಲಣ್ಣ, ಹೇಳು ಅಂದ, ನೀ ಎಲ್ಲ ಮಾತಾಡಕತ್ತೀನಿ ಹೇಳು ಅಂದ. ಅವಾಗ ಅವ ಅಂತಾನ, ಸ್ವಾಮಿ ಮಕ್ಕೊಂಡು ಹೇಳು ಅಂದ. ಇಬ್ರು ಕೂಡ ಹೊಂಟಾರ. ಅವ ಹೇಳ್ತದೆ ಹೆಂಡತಿ ಒಟ್ಟ ಲೈಟ್ ಹಚ್ಚಬೇಡ ಅಂದ. ಒಟ್ಟ ಲೈಟ್ ಹಾಕ್ಬೇಡ, ಕತ್ಲಾಗ ಹೋಗಿ ಊಟ ಮಾಡೋದು ಅಂದ.
ಅದಿಬ್ರು ಕೂಡ ಹಂಗ ಹೋಗ್ಯಾರ, ಅಡ್ಗಿ ಮನ್ಯಾಗ ಹೋಗ್ಯಾರ. ಹೆಣ್ತಿ ಅಂತಾಳ, ಇಲ್ಲರ ಲೈಟ್ ಬೆಳಕು ಬಿತ್ತ ಸ್ವಾಮಿ ಹೇಳ್ತಾನವ, ಕತ್ತಲಾಗ ಊಟ ಮಾಡೋಣ ಒಂದವ. ಆಕೆ ಬೋಗಣ ಶಾವಂಗಿ ಬಸ್ತಿಟ್ಟು ಅದೇ ಶಾವಂಗಿ ತಕ್ಕಿ ತಿಳ್ಕೊಂಡು ನಮ್ಮವ್ವ ಶಾವಂಗ್ಯಾಗ ಹಾಲು ಹಾಕ್ಯಾಳ, 2 ಕೋಡಿ ಕಲಿಸ್ಯಾಳ. ಅದು ಗಂಡ ಏನತ್ತು ಹುಚ್ಚುಗಡ್ಡ ಗಂಡ, ನೀ ನನಗೆ ಉಣಿಸು ನಾನು ನಿನಗೆ ಉಣಿಸ್ತಾನ. ಅವ ಗಂಡ ನನ್ನ ಮಂದಗಳ ಎತ್ತರ ಆಳಿತ್ತು, ಇಂಥ ತುತ್ತ ಮಾಡೋಳು ಒಯ್ದು ಗಂಡದ ಬಾಯ ಗಂಡ ನೀವೇನು ಅಂದವ ಸುಮತಿನ ಸ್ವಾಮಿ ಹೇಳ್ತ. ಇದು ಅಲ್ಲಿ ಓದಿ ಅದೇನೋ ಕದ್ದು ಹೊಳಿ ಕೊಟ್ರೆ ಬೆಲ್ಲ ಇಲ್ಲ ಅಂತ ಸುಮತಿನ ಸ್ವಾಮಿ ಹೇಳ್ತಾನ. ಅದು ಶಾವಿಗೆ ಅಲ್ಲೋ. ಅವಾಗ ಅವ ಯಾವ ತುತ್ತ ತಿಂದಾನ, ಹೊಳ್ಳಿ ಹೆಣ್ತಿ ಬಾಯಿಗೆ ಇಟ್ಟು ನೋಡುವ ತುತ್ತ. ಇವ ಒಂದು ತುತ್ತ ಒಯ್ದು ಹೆಣ್ತಿ ಬಾಯಿಗಿಟ್ಟ ಯವ್ವಾದಳಕಿ. ಅವಾಗ ಹೊರ ಮಕ್ಕಳು ಸ್ವಾಮಿ ಎದ್ದು ಬಂದ. ಅವ ಸ್ವಾಮಿ ಅಲ್ಲ, ಸಾಕ್ಷಾತ್ ಮಲ್ಲಯ್ಯ ಜಂಗಮದಿಂದ ಅವರು ಮನೆಗೆ ಬಂದ ಪುಣ್ಯಾತ್ಮವರು ಮನೆಗೆ ಬಂದಿದ್ದ. ಅವಾಗ ಹೇಳ್ತಾನೆ ಮನೆಗೆ ಬಂದ ಜಂಗಮ ಮೂರ್ತಿ, ಹೇ ತಮ್ಮ, ನಾ ಕೊಟ್ಟ ಸಂಪತ್ತ ನನಗಾಗಿ ಕೊಡ್ಲಿಲ್ಲ ಅಂದ್ರೆ ಶಗಣಿತನ ಪ್ರಸಂಗ ಬರ್ತದೆ. ಎಚ್ಚರ 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 ಅಂದ ಮಲ್ಲಯ್ಯ ಪುಣ್ಯಾತ್ಮ. ಅವ ಕೊಟ್ಟ ಸಂಪತ್ತ, ಅವ ಕೊಟ್ಟ ದ್ರವ್ಯ, ಅವ ಕೊಟ್ಟದೆಲ್ಲ ಅವನಿಗೇನ ಕೊಡ್ಬೇಕಲ್ಲ. ದಾನ ಮಾಡು, ಹೌದು ಮನುಜ ದಾನ ಮಾಡು. ದಾನವೆಂಬೆರಡಕ್ಷರ ಮಹಿಮೆಯ ನೀ ನೋಡು. ದಾನ ಮಾಡು ಮನುಜ ದಾನ ಮಾಡು. ದಾನ ಮಾಡು ಮನುಜ ದಾನ ಮಾಡು. ದಾನವೆಂಬೆರಡಕ್ಷರ ಮಹಿಮೆಯ ನೀ ನೋಡು. ದಾನ ಮಾಡು ಮನುಜ ದಾನ ಮಾಡು. ದಾನವೆಂಬೆರಡಕ್ಷರ ಮಹಿಮೆಯ ನೀ